4 ಯುಗಗಳು ಅಂದರೆ ಇದೇ ಬಹಳ ದೊಡ್ಡ ಕಾಲಮಾನ ಅಂತ ನಾವು ಚಿಂತನೆ ಮಾಡ್ತೀವಿ. ಇವತ್ತು ನಾವೆಲ್ಲ ಕ್ರಿಸ್ತನ ಒಂದು ಇಟ್ಕೊಂಡು ಕ್ರಿಸ್ತಮಾನ ಇಟ್ಕೊಂಡು ಅದರಿಂದ ನಾವು ಹೊಸ ವರ್ಷ ಅಂತ ಎಲ್ಲ ಚಿಂತನೆ ಮಾಡಿದ್ರೆ ನಿಜವಾಗಿ ಅದಲ್ಲೇ ಇಲ್ಲ. ನಮ್ಮ ಕಾಲಮಾನ ಚಿಂತನೆ ಬಹಳ ದೊಡ್ಡ ಅದ್ಭುತವಾದ್ದು. ಆ ಕಾಲಮಾನದ ಚಿಂತನೆಯಲ್ಲಿ ನಾವು ನೋಡಿದಾಗ ಈಗ ಅದೇ ಬಹಳ ದೊಡ್ಡದು ಅಂತ ನಾವು ಚಿಂತನೆ ಮಾಡ್ತೀವಿ. ಆದರೆ ಅದಕ್ಕಿಂತಲೂ ಕೂಡ ದೊಡ್ಡದಾದ ಚಿಂತನೆಯನ್ನು ನಾವು ಮುಂದೆ ಹೋಗ್ತಕ್ಕಂಥದ್ದು ಅದು ಏನೇನು ಅಲ್ಲ. ಯಾಕೆ ಅಂತ ಬಂದಾಗ ಬ್ರಹ್ಮದೇವರ ಕಾಲಮಾನಕ್ಕೆ ನಾವು ಚಿಂತನೆ ಮಾಡಲಿಕ್ಕೆ ಹೊರಟಾಗ ಈ ಒಂದು 4 ಯುಗಗಳು ಒಟ್ಟಿಗೆ ಒಂದು ಶಕ್ತಿ ಏನು ತಿರುಗಾಡುತ್ತೆ, ಇಂಥದ್ದು 1000 ಬಾರಿ ತಿರುಗಿದಾಗ ಬ್ರಹ್ಮದೇವರಿಗೆ ಒಂದು ಹಗಲು. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣ ನಿರ್ಮಿಚ್ಚತೆ ಅಂದರೆ ಈ ಒಂದು 43,20,000 ಒಂದು ಲೆಕ್ಕಾಚಾರದಲ್ಲಿ ಅದು 1,000 ಸರ್ತಿ ಆಯಿತು ಅಂತ